ಒಂದ್ಸತಿ ಆ ತಾಯಿ ಇದೆಲ್ಲ ವಾಸುದೇವ ಪುಟ್ಟ ಬಾಲಕನಾಗಿ ಇದ್ದಾಗ ನಡೆದ ಲೀಲೆಗಳು, ಅದರೊಳಗೆ ಅನೇಕ ಅರ್ಥಗಳು. ಒಮ್ಮೆ ಆ ತಾಯಿ ಎಲ್ಲೋ ಹೋಗಬೇಕಿತ್ತು. ಆ ಹೋಗುವಾಗ ಆ ಮಗುವನ್ನು ಬಿಟ್ಟು ಹೋಗಬೇಕು. ಆ ಮಗುವಿಗೆ ಒಬ್ಬ ಅಕ್ಕ ಇದ್ಲು. ಅಕ್ಕನಿಗೆ ಹೇಳಿ ಹೋಗ್ತಾ, ಮಗುನ್ ಚೂರು ನೋಡ್ಕೋ, ಇಲ್ಲೇ ಹೋಗಿ ಬರ್ತೀನಿ ಅಂತ ತಾಯಿ ಹೊರಗೆ ಹೋದ್ಲು. ಆ ಮಗು ಅದು ನಾಟಕದ ಮಗುನೇ. ಅಮ್ಮ ಹೋಗೋವರೆಗೂ ಸುಮ್ಮನಿತ್ರಿ. ಅಮ್ಮ ಹೋಗೋವರೆಗೂ ಆನಂದ ತೀರ್ಥ ಅದು. ಅಮ್ಮ ಹೋದ್ಮೇಲೆ ಅಳೋ ತೀರ್ಥ ಶುರು ಮಾಡ್ತು. ಕೂಗ್ತಾ ಇದೆ ಗಿಟಾರ್ ಕಿರ್ಚ್ಕೊಳ್ತು. ಕಡೆಗೆ ಅದು ಆ ಅಕ್ಕನೂ ಕೂಡ 1 ವರ್ಷ 2 ವರ್ಷ ದೊಡ್ಡದು. ಅದು ಮುಗ್ಧಾಕ್ಷರೇಣ, ಅದು ಮುಗ್ಧವಾದ ಮಾತುಗಳಿಂದ ತಮ್ಮನನ್ನ ಮಾತಾ ತಾತ ಸುಮುಖೇತಿ ಪುನಃ ಪ್ರರೋಧಿ, ಅಳ್ಬೇಡಪ್ಪ ಅಮ್ಮ ಬಂದ್ಬಿಡುತ್ತೆ. ಇವಳು ಇನ್ನೇನು ಮಾಡ್ತಾಳೆ, ಬೇಕಂತಾನೆ ಒಂದು ಸೌಂಡ್ ಜಾಸ್ತಿ ಮಾಡ, ಭಾರೀ ಸೌಂಡ್. ಆ ಕಮ್ಮಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಲ್ಲಿ ದನಕ್ಕೆ ತಿನ್ನಿಸ್ಲಿಕ್ಕೆ ಅಂತ ದೊಡ್ಡ ಬುಟ್ಟಿ ತುಂಬ ನೆಂದ ಹುರುಳಿ ನೆನೆ ಹಾಕಿದ್ರು, ದನಕ್ಕಿಡೋಣ ಅಂತ. ಈ ಹೆಣ್ಣು ಮಗಳು ಕಷ್ಟಪಟ್ಟು ಹೋಗಿ ಆ ಬುಟ್ಟಿ ಎಳ್ಕೊಂಬಂದು ಈ ಮಗು ಮುಂದಿಟ್ಬಿಟ್ಲು. 1 ವರ್ಷದ ಮಗು ರೀ, ದೊಡ್ಡ ಬುಟ್ಟಿ ಹುರುಳಿ. ನೋಡ ಆನಂದ ಆಯ್ತು, ಹೆಸರೇ ಆನಂದ ತೀರ್ಥರು. ಪೂರಾ ಬುಟ್ಟಿ ಹುರುಳಿ ಖಾಲಿ ಮಾಡ, ಭಾರಿ ಆಶ್ಚರ್ಯ. ಆ ತಾಯಿಗೆ ಅಲ್ಲಿ ಎಲ್ಲೋ ಹೋಗಿದ್ಲಲ್ಲ, ಅವಳಿಗೆ ಅನ್ನಿಸ್ತು, ಅಲ್ಲ ಎಂಥ ಕೆಲಸ ಆಯಿತು, ನಾನು ಮಗುನ ಮನೇಲಿ ಬಿಟ್ಟು ಬಂದು ಎಷ್ಟೊತ್ತಾಯಿತು. ಹಾಲು ಕುಡಿಯೋ ಮಗು, ಹಾಲು ಬೇಕು ಹೇಳಿ ಆ ಮಗು ಎಷ್ಟು ಹಶ್ವಾಗಿರುತ್ತೋ, ಎಷ್ಟು ಹತ್ತಿರುತ್ತೋ. ಬಹಳ ದುಃಖ ಪಡ್ತಾ ಅವಳಂತಾಳೆ, ದಿಗ್ಮಾ ದಯಾ ವಿರಹಿತಾಂ ಪರಕೃತ್ಯ ಸಕ್ತಾಂ. ಇನ್ನೊಬ್ಬರ ಮನೆ ಕೆಲಸದಲ್ಲಿ ಆಸಕ್ತಳಾಗಿ ಮನೆಯ ಕೆಲಸವನ್ನು, ಮನೆಯ ಮುದ್ದು ಮಕ್ಕಳನ್ನು ಮರೆತ ನನ್ನಂಥ ತಾಯಂದ್ರಿಗೆ ಧಿಕ್ಕಾರ ಇರಲಿ ಅಂತ. ಇವತ್ತು ನೋಡಿದ್ರಿ ಇದು ಎಲ್ಲರಿಗೂ ಹೋಲ್ಸೇಲ್ ರೀ. ಎಲ್ಲ ಮಕ್ಕಳನ್ನು ಹೊರಗೆ ಹಾಕಿ ಬೇಬಿ ಸಿಟ್ಟಿಂಗ್ ಸೆಂಟರ್ ಅಂತ ತೊಗೊಂಡೋ ಮಕ್ಕಳನ್ನ ನೋಡಿ ಯೋಚನೆ ಮಾಡಿ ನೀವು. ಹೌದಾದರೆ ಹೌದನ್ನಿ, ಇಲ್ಲವಾದ್ರೆ ಇಲ್ಲವನ್ನಿ. ಪುಟ್ಟ ಮಕ್ಕಳನ್ನು ತೊಗೊಂಡೋ ಬೇಬಿ ಸಿಟ್ಟಿಂಗ್ ಸೆಂಟ್ರಿಗೆ ಹಾಕ್ತೀರಿ. ನೀವು ಆಗ ಮಿಸ್ ಮಾಡ್ಕೊಂಡಿದ್ದೇನೆಂದರೆ ಮಗುವಿನ ಮುದ್ದಾಟ ಮಿಸ್ ಮಾಡ್ಕೊಂಡ್ರಿ, ಮಗುವಿನ ಮಾತು ಮಿಸ್ ಮಾಡ್ಕೊಂಡ್ರಿ. ನಿಮಗೆ ಪುರ್ಸೊತ್ತಾಗಿದೆ, ರಿಟೈರ್ ಆಗಿದ್ದೀರಿ, ಆದರೆ ಆ ಮಗು ನಿಮ್ಮ ಕೈ ಸಿಗುತ್ತೆ. ಈಗ ಮುದ್ದು ಮಾಡ್ಲಿಕ್ಕಾಗತ್ತಾ? ಅದು ಫಾರಿನ್ನಲ್ಲಿದೆ, ಏನು ಮಾಡ್ತೀರಿ? ಕರೆದ್ರೆ ಬಂದು ಕೂಡ ಬರಲ್ಲ. ಹೌದಾ? ತಾಯಿ ಚೇಂಜ್ ಇಲ್ಲ ರೀ. ಆ ತಾಯಿ ಆ ಮಗುವಿನಿಂದ ಏನು ಪಡಿಬೇಕು ಅದನ್ನು ಪಡಿಲಿಲ್ಲ, ವೇಸ್ಟ್. ನಾವು ಸಂಪಾದನೆ ಏನೋ ಹೊರಗೋಗಿ 1 ಲಕ್ಷವೋ 2 ಲಕ್ಷವೋ ತಂದ್ರಿ. ಆದರೆ ಒಬ್ಬ ತಾಯಿ ಒಂದು ಮಗುವನ್ನು ದೇಶಭಕ್ತನನ್ನಾಗಿ ದೈವ ಭಕ್ತನನ್ನಾಗಿ ಪ್ರಿಪೇರ್ ಮಾಡಬೇಕಾದ್ರೆ ಕೋಟಿ ಕೋಟಿ ಕೊಟ್ಟರು ಇನ್ನೊಬ್ಬರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ತಾಯಿ ಅಂತಾಳೆ, ಬೇರೆಯವ್ರ ಕೆಲಸದಲ್ಲಿ ಆಸಕ್ತಳಾಗಿ ಮನೆಯ ಮಗುವನ್ನು ಮರೆತ ನನ್ನಂಥ ತಾಯಂದ್ರಿಗೆ ಧಿಕ್ಕಾರ ಇರಲಿ. ಮತ್ತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪರಧರ್ಮೋ ಭಯಾವಹ ಸ್ವಧರ್ಮೇ ನಿಧನಂ ಶ್ರೇಯ. ಮನೆ ಕೆಲಸ ಮುದದಿಂದ ಮಾಡಬೇಕಂತ. ಹೆಣ್ಣು ಮಕ್ಕಳು ಮನೆಯಲ್ಲಿ ಮಹಾಲಕ್ಷ್ಮಿ. ಒಳ್ಳೆ ಸದ್ಭಾವನೆಯಿಂದ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳಿದ್ದು ಬಿಟ್ರೆ ಆ ಗಂಡನಿಗೆ ಕೂತ್ ಕಡೆ ಸುರಿದು ಬಿಡುತ್ತೆ ಮಳೆ. ಸಂತೋಷ ದುಡ್ಡಲ್ಲಿಲ್ಲ, ನಿಮ್ಮ ತೃಪ್ತಿ ಒಳಗಿದೆ. ಆ ತೃಪ್ತಿ ಎಲ್ಲಿಂದ ಬರುತ್ತೆ? ನಮ್ಗೆ ಯಾಕೆ ಆಗಲ್ಲ ಗೊತ್ತಾ? ನಾವು ಯಾವಾಗಲೂ ಜೀವನದ ಉದ್ದಕ್ಕೂ ಕಂಪೇರ್ ಮಾಡ್ತಾ ಇರ್ತೀವಿ. ಈ ಕಂಪೇರ್ ಮಾಡ್ತಿರೋದ್ರಿಂದಲೇ ನಿಮಗೆ ಸುಖ ಇಲ್ಲ. ನೀವು ಯಾವಾಗಲೂ ಮನೆ ಕಟ್ಟಿದ್ರಿ, ನಿಮ್ಮ ಪಕ್ಕದ ಮನೆ ಮೇಲೆ ಕಟ್ಬಿಟ್ಟ ಅಂದರೆ ನೋಡು ಅವನ ಕಟ್ಟಕ, ಅದು ಕಂಪೇರ್ ಬಂದದ್ದು. ನಿಮಗೆ ದುಃಖ ಆಗಿದ್ದು ಯಾವುದರಿಂದ? ದುಡ್ಡಿಲ್ಲ ಅಲ್ಲ, ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರಿ, ದುಃಖ ಆಯಿತು. ಬೇಕು ಅಂತ ಬಂದಾಗ ಮಾತ್ರ ದುಃಖ, ಸಾಕು ಅಂತಂದರೆ ಸುಖ. ಈ ಸಾಕು ಬೇಕು ಹೇಳೋರು ಯಾರು? ಮನೇಲಿರೋ ಹೆಂಡ್ತಿ. ಸಾಕ್ಬಿಡ್ರಿ, ದೇವ್ರು ಕೊಟ್ಟಿದ್ದು ಸಾಕ್ಬಿಡ್ರಿ, ನೀವು ಬಂದ್ರಲ್ಲಪ್ಪ, ಇನ್ ಟೈಮ್ ಮನೆಗೆ ಬಂದುಬಿಟ್ರಲ್ಲಪ್ಪ, 5:15 ಬಂದುಬಿಟ್ರಲ್ಲಪ್ಪ, ಸಾಕು ನಡ್ರಿ ಹೋಗೋಣ ಮಠಕ್ಕೆ. ಅದು ಸಂತೋಷ. ಇವು ಪಾಪ ಬೆಳಗ್ಗೆ 6ಕ್ಕೆ ಹೋಗಿ ಎಷ್ಟೊತ್ತಾರಾಗಲಿ 10 ಗಂಟೆ ಆದ್ರೆ ಪರವಾಗಿಲ್ಲ, ಡಬಲ್ ಡ್ಯೂಟಿ ಮಾಡಿ ದುಡ್ಡು ತನ್ನಿ, ಇಂಕ್ರಿಮೆಂಟ್ ಏನು ಮಾಡ್ಬೇಕ್ರಿ? ಏನು ಪ್ರಯೋಜನ? ಬೇಕು 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 ಇದ್ದವನಿಗೆ ಬರೀ ದುಃಖ. ಸಾಕುವಿನಲ್ಲೇ ಸಂತೋಷ. ಸಾಕು ಹೇಳಿ ನಿಮ್ಗೆ ಗೊತ್ತಿದೆ, ನಮ್ಮ ಮಂತ್ರಾಲಯ ಪ್ರಭುಗಳ ರಾಘವೇಂದ್ರ ಸ್ವಾಮಿಗಳು, ಅವರು ಪೂರ್ವಾಶ್ರಮದಲ್ಲಿ ಮದುವೆ ಆಗಿದ್ದರು, ಅವ್ರಿಗೂ ಮಕ್ಕಳಿತ್ತು, ಅವ್ರಿಗೂ ಮನೆ ಇತ್ತು. ಎಂಥ ಹೆಂಡ್ತಿರಿ, ಅಪರೂಪದ ಹೆಂಡ್ತಿ. ಅಂಥ ಹೆಂಡ್ತಿ ತುಂಬ ಜನ್ಮದ ಸಾಧನೆ.
ಇದ್ರೆ ಮಾತ್ರ ಸಿಗತಕ್ಕಂಥದ್ದು. ಒಂದು ದಿನ ರಾಘವೇಂದ್ರ ಸ್ವಾಮಿಗಳನ್ನು ಪೂರ್ವಾಶ್ರಮದಲ್ಲಿ ಅವ್ರ ಹೆಂಡತಿ ಮನೇಲಿ ಇಂಥ ವಸ್ತು ಇಲ್ಲ, ನಂಗೆ ಇಂಥದ್ದು ಬೇಕು ಎಂದು ಕೇಳಿಲ್ಲ. ಯಾವತ್ತೂ ಗಂಡನ ಹತ್ರ ಏನೂ ಕೇಳಲಿಲ್ಲ. ಕಡೆಗೆ ಆ ಗಂಡ ಏನೂ ಕೊಡಿಸ್ಲೂ ಇಲ್ಲ. ಕಡೆಗೆ ಅವರು ಸ್ವಾಮಿಗಳು ಆಗಿಬಿಟ್ರು. ಆ ಹೆಂಡತಿಗೆ ಎಷ್ಟು ದುಃಖ ಆಗಿರ್ಬೇಕು. ಹೋಗಿ ಬಾವಿಗೆ ಬಿದ್ದೇ ಬಿಟ್ರು. ಮತ್ತೆ ಪಿಶಾಚಿಯಾಗಿ ಬಂದರು. ಏನು ಬೇಕು ಅಂದರು, ಮೋಕ್ಷ ಬೇಕು ಅಂದರು, ಕೊಟ್ಟೆ ಅಂದ್ಬಿಟ್ಟು. ನಾವೆಲ್ಲ ಕೇಳಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಏನು ಕೇಳದೆ ಇದ್ದದ್ದಕ್ಕೆ ಆ ಹೆಂಡತಿಗೆ ಏನು ಕೊಟ್ಟರು ಅಂದರೆ ಉತ್ತಮವಾದ ಸದ್ಗತಿಯನ್ನೇ ಕೊಟ್ಟಿದ್ದಾರೆ. ಅಂದಮೇಲೆ ಆ ಹೆಂಡತಿ ಬಹಳ ಮುಖ್ಯ. ಇವಳಂತಾಳೆ, ಮಗುವನ್ನು ಮರೆತು ಇನ್ನೊಬ್ಬರ ಮನೆ ಕೆಲಸ, ಇನ್ನೊಬ್ಬರ ಜೊತೆ ಮಾತು, ಹೀಗೆ ಕಳೆದ ನನ್ನಂಥ ತಾಯಂದ್ರಿಗೆ ಧಿಕ್ಕಾರ ಇರಲಿ ಅಂತ ಇತ್ತಂ ವಿಚಿಂತ್ಯ ಬಹಳ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಾಳೆ. ಪೂರ್ಣೋದರಂ, ಹೊಟ್ಟೆ ತುಂಬಿದ ಸುತಂ ಮಗನನ್ನು ನೋಡಿದ್ದಾಳೆ. ಆ ಮಗು ಆರಾಮ ಆಟ ಆಡ್ಕೊಂಡಿದೆ, ಹೊಟ್ಟೆ ಗಣಪತಿ ಆಗಿಬಿಟ್ಟಿದೆ. ಭಾರಿ ಖುಷಿ ಆಯಿತು. ಅಂತೂ ಈ ಮಗು ಆಡ್ಕೊಂಡಿದೆಯಲ್ಲಪ್ಪ, ಏನು ಕೊಟ್ಲ ಏನು ಕತೆ ಅಂತ ಮಗಳನ್ನ ಕರೆದು ಕೇಳಿದ್ಲು. ಅಲ್ಲೇ ಈ ಮಗು ಇಟ್ಟು ಅಂತ ಅಳಬೇಕಿತ್ತು, ಅಳತು ಅಂತ. ಏನು ಕೊಟ್ಟೆ? ಏನು ಕೊಡಲಿ, ಅಲ್ಲಿತ್ತಲ್ಲ ಕೊಟ್ಟಿಗೆಯಲ್ಲಿತ್ತಲ್ಲ ಹುರುಳಿ ತಂದಿಟ್ಟೆ. ಎಲ್ಲಿದು? ಬುಟ್ಟಿ ನೋಡ್ತಲ್ಲ ಖಾಲಿ. ಹುಡುಕ ನೋಡಿದ್ರು ಒಂದು ಕಾಳಿಲ್ಲ ರೀ ಹುರುಳಿ. ಎಲ್ಲಿ? ತೋರಿಸಿದ್ಲು. ಹೊಟ್ಟೆ ನೋಡು ಅಂತ. ಮುಗೀತು. ಇಂದಿರಾರಮಣ ಗೋವಿಂದ. ಅವಳು ಅಂದ್ಕೊಂಡ್ಳು, ಮಗುಗೆ ಎಲ್ಲಿ ಥಂಡಿ ಆಗುತ್ತೋ ಉಷ್ಣ ಆಗುತ್ತೋ ಅಂತ. ಸಣ್ಣ ಮಕ್ಕಳನ್ನು ಎಷ್ಟು ಸೂಕ್ಷ್ಮ ಇರುತ್ತೆ ರೀ, ಅವಾಗ ಡೈಜೆಷನ್ ಪವರ್ ಕಡಿಮೆ ಇರುತ್ತೆ. ಅದಕ್ಕೆ ಲಿಕ್ವಿಡ್ ತಿನ್ನಿಸೋದು ಅದು ಇದು ತಿನ್ನಿಸ್ತಿರ್ತಾರೆ. ಅಂಥದ್ರೊಳಗೆ ಯೂನಾಂಚ ದುಸ್ಸಹಮಿದಂ ಶಿಶುನೋಪಭುಕ್ತಂ. ಯೂನಾಮ್ ಅಂದರೆ ಯುವಕರು ಕೂಡ ತಿಂದು ಅರಗಿಸ್ಕೊಳ್ಳಿಕ್ಕಾಗಬಾರ್ದು ಅಂಥ ಹುರುಳಿನ ತಂದು ಉಳಿಟ್ಬಿಟ್ಟು. ಅವಳಿಗೂ ಗೊತ್ತಿಲ್ಲ, ಈ ಮಗುಗೂ ಗೊತ್ತಿಲ್ಲ, ತಿಂದ್ಬಿಟ್ಟಿದೆ. ಭೀತಂ ತಯೋತ ಕುಪಿತಂ ಮನಸ್ಸಾನುತಪ್ತಂ. ಆ ಮಗಳನ್ನು ಚೆನ್ನಾಗಿ ಬೈದ್ಲು. ಬಹಳ ಭಯ ಆಯಿತು. ಏನಾಗತ್ತೋ ವಿಚಾರ ಮಾಡುವಾಗ ಏನಾಗೋದ್ರಿ, ಏನಾಗಲೇ ಇಲ್ಲ. ಯಾಕಂದರೆ ಪ್ರಳಯ ಕಾಲದಲ್ಲಿ, ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಉಂಡು ಡೈಜೆಷನ್ ಮಾಡಿಸ್ಕೊ ಮಹಾನುಭಾವರು ಇವರು ಅಲ್ವಾ. ಭೀಮಸೇನ ದೇವರಾಗಿದ್ದಾಗ ವಿಷದ ಲಾಡನ್ನೇ ಮೆದ್ದ ಮಹಾನುಭಾವರು. ಅವ್ರಿಗೇನಾಗತ್ತೆ ರೀ? ಅವ್ರಿಗೇನೂ ಆಗಲ್ಲ. ಆದರೆ ಅವರಮ್ಮಂಗೆ ಭಾರಿ ಭಯ ಆಯಿತು, ತಂದೆಗೂ ಭಯ ಆಯಿತು. ಅವ್ರೇನು ಮಾಡಿದ್ದಾರೆ, ಅವ್ರ ತಂದೆ ಮಗುವನ್ನು ತೊಡೆ ಮೇಲೆ ಹಾಕ್ಕೊಂಡು ಜನಕೋ ಜಜಾಪ ಧನ್ವಂತರಿ ಮಂತ್ರವನ್ನು ಜಪ ಮಾಡಿದ್ದಾರೆ. ಮಗುಗೇನೂ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರಂತೆ. ಹೀಗೆ ಇರುವಾಗ 3 ವರ್ಷ ಆಗಿತ್ತು ರೀ ಆ ಮಗುಗೆ. ಒಂದು ಸತಿ ಮಗು ಏನು ಮಾಡಿದೆ, ಒಂದು ಎತ್ತಿನ ಬಾಲ ಹಿಡ್ಕೊಂಡು ಹೊರಟೋಗ್ಬಿಟ್ಟು. ಎತ್ತಿನ ಬಾಲ ಹಿಡ್ಕೊಂಡೋರಿ ಮಗು ನೋಡ್ತಾ ಮಗು ಇಲ್ಲೇ ಇಲ್ಲ. ಎಲ್ಲೋಯ್ತೋ ಏನು ಅಂದರೆ ಸಾಯಂಕಾಲ ಸೂರ್ಯ ಅಸ್ತಮಾನಕ್ಕೆ ಸರಿಯಾಗಿ ಅದೇ ಎತ್ತಿನ ಬಾಲ ಹಿಡ್ಕೊಂಡು ವಾಪಸ್ ಬಂದು. ಕತೆ ಏನು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎತ್ತಿನ ಜೊತೆ ತಿರುಗ್ತಾ ಅಂತ ಕತೆ ಅಲ್ಲ. ಎತ್ತು ಅಂದರೆ ವೃಷ ಅಂದರೆ ಧರ್ಮದ ಜೊತೆಗೆ ಸಂಚಾರ ಮಾಡಿ ಸಾಯಂಕಾಲದಲ್ಲಿ ಇಡೀ ನಮ್ಮ ಜೀವನದಲ್ಲಿ ಏನು ಬಿಟ್ಟರು ಧರ್ಮ ಬಿಡಬಾರ್ದು. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮವನ್ನು ಬಿಡದೆ ಹಿಡಿದರೆ ಧರ್ಮವೂ ಕೂಡ ನಿಮ್ಮನ್ನು ಬಿಡೋಲ್ಲ ಅಂತ ತೋರಿಸ್ತಾ ಇದೆ. ಧರ್ಮ ರಕ್ಷಕರಾಗಿರ್ತಕ್ಕಂಥವರು ಆ ವೃಷದ ಬಾಲದ ಹಿಂದೆ ಹೋಗಿದ್ದಾರೆ. ಒಂದು ಸತಿ ಅವರಮ್ಮ ಊಟಕ್ಕೆ ಕೇಳಿದ ಸಂದರ್ಭ, ವಾಸುದೇವ ಅಮ್ಮನ ಕೇಳಿದ, ಊಟಕ್ಕೆ ಬಿಡಿಸು, ನಿಮ್ಮ ಅಪ್ಪನ ಕರ್ಕೊಂಡು ಬಂದುಬಿಡು, ಒಟ್ಟಿಗೆ ಕೂತ್ಕೊಂಡು ಬಿಡಿವಿ. ಮಗು ಹೊರಗೆ ಬಂದು ನೋಡ್ತು, ಆ ಅಪ್ಪನ ಮುಂದೆ ಒಬ್ಬ ಕೂತಿದ್ದ. ಅವನು ಸಾಲ ಕೊಟ್ಟವ, ತೆಗೆದುಕೊಂಡವರು ಮಧ್ಯೆಗೆ ಬಿಟ್ಟರು. ನೀವು ಸಾಲ ಕೊಡೋವರೆಗೂ ಒಳಗೆ ಬಿಡಲ್ಲ ನಿಮ್ಮನ್ನು ಅಂತ. ಯಾಕಂದರೆ ಸಾಲ ಅನ್ನೋದು ದೊಡ್ಡ ಮೈಲಿಗೇರಿ. ಪಾಪ ಏನು ಮಾಡ್ತಾರೆ, ಅವ್ರ ಹತ್ರ ಇಲ್ಲ. ಕಡೆಗೆ ಈ ಮಗು ಕೇಳಿಸ್ಕೊಂಡು ಬಿಡ್ತು. ಅದೇನು ಮಾಡಿದೆ, ಸೀದಾ ನಮ್ಮಪ್ಪ ಸಾಲ ಕೊಡಬೇಕಾ, ನಾನು ತೀರಿಸ್ತೇನೆ ಅಂತ ಹೇಳಿ ಸೀದಾ ಹೋಗಿದ್ದೆ. ಮನೆಯ ಹಿಂಬಾಗಿಲಲ್ಲಿ ಇರುವಂಥ ಹುಣಸೆ ಮರ, ಅದರದ್ದು ಒಂದು 8-10 ಬೀಜಗಳನ್ನು ತಂದು ತೋಳೆ ನಮ್ಮ ಅಪ್ಪನ ಸಾಲ ಅಂತ ಜೋರು ಮಾಡಿ ಆ ಧನಿಕನ ಕೈಲಿ ಹಾಕ್ಬಿಡ್ತು. ಆ ಧನಿಕನಿಗೆ ಏನೋ ಒಂದು ಆನಂದ. ಅಲ್ಲ, 3 ವರ್ಷದ ಮಗು, ಅಪ್ಪನ ಸಾಲ ಮಗ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ
ಅಲ್ವಾ? ನಮ್ಮಪ್ಪ ಕೊಟ್ಟು ಅವನ ಹತ್ರ ಕೇಳ್ಕೊಳ್ಳೆ ಅಂತಂದ್ರೆ ಮಾಡಬೇಕು. ಈ ಮಗು 3 ವರ್ಷದಲ್ಲೇ ಈ ಜವಾಬ್ದಾರಿ ತಗೊಂಡಿದೆ ಅಂದರೆ ಎಂಥ ಮಗು ಅಂಥೇಳಿ ಮನಸ್ಸು ಪರಿವರ್ತನೆಯಾಗಿ ಅವ ಹೊರಟುಬಿಟ್ಟ. ಊಟ ಆಯಿತು. ಆದರೆ ಈ ತಂದೆ ತಲೆ ಒಳಗೆ ಉಳಿದಿತ್ತು, ಇಸ್ಕೊಂಡಿದ್ದ ದುಡ್ಡು ವಾಪಸ್ ಕೊಡಬೇಕು. ಒಮ್ಮೆ ದುಡ್ಡು ಬಂತು. ಆ ಧನಿಕನ ಕರೆದು ನೀನು ದುಡ್ಡು ತಗೋ ಅಂದರೆ ಅವರಂತ ಇದ್ದಾರೆ, ನಿಮ್ಮ ಮಗ ಕೊಟ್ಟು ಬಿಟ್ಟಿದ್ದಾನೆ, ನಂಗೆ ಮತ್ತೆ ದುಡ್ಡು ಬೇಡ. ದುಡ್ಡು ಬೇಕು ಅನ್ನೋ ಬುದ್ಧಿಯನ್ನೇ ಕಿತ್ತು ಬಿಟ್ಟಿದ್ರು ಅವರು. ಆ ಹುಣಸೆ ಬೀಜದ ರೂಪದಲ್ಲಿ ಭಕ್ತಿಯ ಬೀಜವನ್ನೇ ಅವನ ಕೈಗೆ ಹಾಕಿದ್ದಾರೆ. ಲೀಲಾಕರೇಣ ಸಕರೇಣ ಸುಕೋಮಲೇನ, ತನ್ನ ಕೋಮರವಾದ ಕರಗಳಿಂದ ಕೆಲವು ಬೀಜಗಳನ್ನು ಕೊಟ್ಟರೆ ಅದು ಮೋಕ್ಷಕ್ಕೆ ಕಾರಣವಾಗುವ ಬೀಜ ಆಯಿತು, ಭಕ್ತಿಯ ಬೀಜ ಆಯಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ 3 ವರ್ಷದ ಮಗು ತಂದೆ ತಾಯಿಗಳು ಒಂದು ಉತ್ಸವ ಅಲ್ಲಿ ಹೋಗಬೇಕಿತ್ತು, ಮದುವೆ ಮನೆ, ಅಲ್ಲಿ ಹೋಗಿದ್ದಾರೆ. ಅದು ನಿಡಿಯೂರು ಅಂತ ಈಗ ಇರುವಂಥದ್ದು. ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಮದುವೆ ಮನೆ. ಅಲ್ಲಿಗೆ ಈ ದಂಪತಿಗಳು ಮಗುವಿನ ಒಟ್ಟಿಗೆ ಹೋಗಿದ್ದಾರೆ. ಆ ಮದುವೆ ಮನೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬರೋರು ಹೋಗೋರು, ವಾದ್ಯ ಮಾತು ತಿಂಡಿ ಕಾಫಿ ಇವೇ ಜೋರು. ಅಲ್ಲೆಲ್ಲಿ ದೇವರು ಭಜನೆ ಪಾಠ ಗಿಟ ಸ್ತೋತ್ರ ಏನಿಲ್ಲ. ಅದನ್ನು ನೋಡ್ತಾ ಈ ಮಗುಗನ್ನಿಸ್ತು, ನಾನು ಯಾಕೆ ಇಲ್ಲಿರಬೇಕು, ನನಗೇನು ಸಂಬಂಧ ಅಂಥೇಳಿ ಆ ಮಗು ಅಲ್ಲಿಂದ ಹೊರಟು ಬಿಡ್ತು. ಯಾಕೆ? ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಹರಿಮಾಶ್ರಯೇತ. ಭಗವಂತನ ಸ್ಮರಣೆ ಇಲ್ಲದ ಜಾಗದಲ್ಲಿ ಇರಬಾರ್ದು ಈ ಮಗುವಿಂದು. ಅದಕ್ಕೆ ಇಲ್ಲಿ ಬರೀ ಮಾತು, ಜನರದು ಮಾತು, ಕಾಡ ಹರಟೆ, ಏನು ಪ್ರಯೋಜನ ಇಲ್ಲ ಅಂಥೇಳಿ ಮಗು ಹೊರಟು ಬಿಡ್ತು.